ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಅದೇ ಇವತ್ತು ನಿಮಗೆ ಒಂದು ಆತಂಕಕಾರಿ ವಿಚಾರ, ಜೊತೆಯಲ್ಲಿ ಯಾವ ರೀತಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಇಲಾಖೆಯ ನಿರ್ಲಕ್ಷ್ಯತನದಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸ್ನೇಹಿತರೆ. ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಬೆಂಗಳೂರು ನಗರದಲ್ಲಿ ಜಲಮಂಡಳಿಯ ಇಲಾಖೆಯ ನಿರ್ಲಕ್ಷ್ಯತನ, ಅವರ ಬೇಜವಾಬ್ದಾರಿತನ ಹೇಗೆಲ್ಲ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಪ್ರತಿನಿತ್ಯ ನೋಡ್ತಾನೆ ಇರ್ತೀರಿ ಸ್ನೇಹಿತರೆ. ಯಾಕಂತಂದರೆ ಆ ಒಂದು ಮೂಮೆಂಟ್ ಅಂದರೆ ಪ್ರಮುಖ ಒಂದು ಪೈಪ್ಲೈನನ್ನು ಹಾಕುವಂಥ ಸಂದರ್ಭದಲ್ಲಿ ಜಲಮಂಡಳಿಯವರು ಎಲ್ಲಂದರೆ ಅಲ್ಲಿ ರೋಡ್ಗಳನ್ನು ಹಾಕ್ದಿರ್ತಾರೆ. GBA ಜೊತೆ ಅವರಿಗೆ ಸರಿಯಾದಂಥ ಕಮ್ಯುನಿಕೇಷನ್ ಇರೋದಿಲ್ಲ. ಇಲ್ಲಿ ಇವರು ಟಾರಾಕಿ ರೋಡನ್ನು ರೆಡಿ ಮಾಡಿರ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾರೆ, ಇವರು ಅಲ್ಲಿ ಪೈಪ್ಲೈನ್ ಹಾಕ್ತಾರೆ, ಅಲ್ಲಿ ಹಗ್ದು ಬಿಡುವಂಥದ್ದು ಸಹಜ, ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅಲ್ಲಲ್ಲಿ ಆ ಪೈಪ್ಗಳ ಲೈನ್ಗಳಲ್ಲಿ ಸರಿಯಾಗಿ ಅದನ್ನು ಏನು ಮೋಲ್ಡೆಡ್ ಅಂದರೆ ಸಿಮೆಂಟ್ ಹಾಕಿ ಅದನ್ನು ಪ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಲ್ಲ. ಹೇಗೆಂದರೆ ಹಾಗೆ ಬಿಟ್ಟಿರ್ತಾರೆ. ಇದರಿಂದ ಅಲ್ಲಲ್ಲಿ ಸಾವು ನೋವುಗಳಾಗಿರುವಂಥದ್ದು, ಮತ್ತು ಅಲ್ಲಿ ಬಿದ್ದು ಗಾಯಗೊಳ್ಳುವಂಥ ಒಂದು ಬೈಕ್ ಸವಾರರು ಇನ್ನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಮತ್ತು ಇನ್ನಿತರ ಈ ಜಲಮಂಡಳಿಯವರ ಒಂದು ನಿರ್ಲಕ್ಷ್ಯತನಕ್ಕೆ ಅದರ ಪರಿಣಾಮಗಳನ್ನು ಯಾವ ರೀತಿ ಜನ ಅನುಭವಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪ್ರತಿನಿತ್ಯ ನೀವು ನೋಡ್ತಾನೆ ಇದ್ದೀರಿ. ಈಗೊಂದು ವಿಚಾರ ಅಂತಂದರೆ, ವರ್ತೂರು ವ್ಯಾಪ್ತಿಯಲ್ಲಿರುವಂತಹ ಬಳಗೆರೆಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಅಂತೇಳಿ, ಕೊಳಚೆ ನೀರು ಹೋಗುವಂಥ ಜಾಗ ಏನಿದೆ ಅದನ್ನು ಶುದ್ಧೀಕರಣ ಮಾಡುವಂತಹ ಘಟಕ, ಅದು ಬೆಳಗೆರೆಯಲ್ಲಿ ಸುಮಾರು 2-3 ಎಕರೆಯ ಜಾಗದಲ್ಲಿರುವಂಥದ್ದು. ನಿನ್ನೆ ಸಂಜೆ 5:30 ಸಮಯ ಆ ಘಟಕ ಅಂದರೆ ಆ ಪ್ಲ್ಯಾಂಟ್ ಏನಿದೆ, ಅಂದರೆ ಆ ಘಟಕದ ಒಳಗಡೆ ಸುಮಾರು 4 ಪ್ಲ್ಯಾಂಟ್ಗಳು ಸುಮಾರು 40 ಅಡಿ ಆಳ 40 ಅಡಿ ಅಗಲದ ವ್ಯಾಪ್ತಿಯಲ್ಲಿ ಒಂದೊಂದು ಪ್ಲ್ಯಾಂಟ್ ಇರುವಂಥದ್ದು. ಅದನ್ನು ಶುದ್ಧೀಕರಣ ಮಾಡುವಂಥ ಪ್ಲ್ಯಾಂಟ್ಗಳು. ಆ ಪ್ಲ್ಯಾಂಟ್ನಲ್ಲಿ ಒಂದು ಬಹುಶಃ ನಂಬರ್ 3ನೇದು ಅಂತ ಹೇಳ್ಬೋದು. ಆ ಒಂದು ಪ್ಲ್ಯಾಂಟಲ್ಲಿ 3 ಗೇಟ್ಗಳು ಅಂದರೆ ರನ್ವೇ ಗೇಟ್ಗಳು ರಿಪೇರಿ ಆಗಿರುತ್ತೆ. ಆ ಗೇಟ್ಗಳನ್ನು ರಿಪೇರಿ ಅಂದರೆ ರೆಡಿ ಮಾಡಬಹುದು ಅಂತೇಳಿ ತಮಿಳುನಾಡು ಮೂಲದ ಒಂದು ಮೋಹನ್ ಅಂತೇಳಿ, ವಿಗಿಲನ್ ಮೋಹನ್ ಅಂತೇಳಿ ಆತ ಕೆಳಗಡೆ ಮೆಟ್ಲನ್ನು ಅಂದರೆ ಒಂದು ಸ್ಟೆಪ್ಸನ್ನು ಇಟ್ಕೊಂಡು ಕೆಳಗಡೆ ಇಳಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಆತನ ಜೊತೆಯೇ ಬಿಹಾರ ಮೂಲದ ಬ್ರಿಜೇಶ್ ಅಂತೇಳಿ ಆತ ಕೂಡ ಜೊತೆಯಲ್ಲಿ ಇಳಿದಿದ್ದಾನೆ. 3ನೇ ವ್ಯಕ್ತಿಯಾಗಿ ಕಾರ್ತಿಕ್ ಅಂತ ಇಳಿದಿರುವಂಥದ್ದು. ಆದರೆ ಆಯ ತಪ್ಪಿ ಅದರಲ್ಲಿ ಪಟ್ ಅಂತೇಳಿ ಆತ ಇಂಜಿನಿಯರ್ ಕೂಡ ಒಳಗಡೆ ಬಿದ್ದೋತಾನೆ, ಮತ್ತೊಬ್ಬ ಬ್ರಿಜೇಶ್ ಅಂತೇಳಿ ಆತನು ಕೂಡ ಬಿದ್ದೋತಾನೆ. ಆದರೆ ಇನ್ನೇನು ಕೆಲವೊತ್ತಲ್ಲಿ ಆತ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ತಿಕ್ ಎಂಬಾತನನ್ನು ಉಳಿದ ಕಾರ್ಮಿಕರು ಹೇಗೋ ರಕ್ಷಣೆ ಮಾಡಿ ಆತನನ್ನು ಮೇಲಕ್ಕೆ ಎತ್ಕೊಳ್ತಾರೆ. ಆದರೆ ಈಗ ದಿನ ಸಂಜೆ 5:30 6 ಗಂಟೆ ಸಮಯದಲ್ಲಿ ನಡೆದಿರುವಂಥದ್ದು, ಇದುವರೆಗೂ ಸಹ ಅವರ ಮೃತದೇಹಗಳು ಪತ್ತೆಯಾಗಿಲ್ಲ. ನಿನ್ನೆಯಿಂದಲೂ ಆ ಪ್ಲಾಂಟಲ್ಲಿದ್ದಂಥ ನೀರೇನಿದೆ ಅದನ್ನು NDRF ಟೀಮ್ ಆಗಿರ್ಬೋದು, KSRP ಸಿಬ್ಬಂದಿ ಆಗಿರ್ಬೋದು, ಅವ್ರು ನೀರನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದೆ. ಫೈರ್ ಡಿಪಾರ್ಟ್ಮೆಂಟ್ ಅವರು, ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಹೋಗಿ ಅಲ್ಲನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಬಹುತೇಕವಾಗಿ ಒಳಗಡೆ ಇದ್ದಂಥ ನೀರೆಲ್ಲವೂ ಕೂಡ ಹೊರಗಡೆ ಹಾಕುವ ಕೆಲಸ ಮಾಡಿದ್ದಾರೆ. ಆದರೆ ಒಳಗಡೆ ಆ ನೀರು ಹೊರಗಡೆ ಬಂದಿದೆ, ಅದರ ಕೆಸರು ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಅದಲ್ಲದೆ ಅದನ್ನು ಬಾಡಿ ಎಲ್ಲಿದೆ ಪತ್ತೆ ಮಾಡುವಂಥದ್ದು ದೊಡ್ಡ ಅರಸಾಹಸ ಆಗಿರುವಂಥದ್ದು. ಅದೇ ಜೊತೆಯಲ್ಲಿ ಅಲ್ಲಿ ಸ್ಥಳೀಯವಾಗಿ ವರ್ತೂರು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜಲಮಂಡಳಿಯ ಅಧ್ಯಕ್ಷರು ಆಗಿರುವಂಥ ಅವರು ಕೂಡ, ಅವರ ಅಧಿಕಾರಿ ವರ್ಗದವರು, ಡಿಪಾರ್ಟ್ಮೆಂಟವರು ಎಲ್ಲರೂ ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಈಗಿದ್ದರೂ ಸಹ ಇದುವರೆಗೂ ಆ ಮೃತದೇಹ ಅಂದರೆ ಅವರ ಬಾಡಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಮತ್ತು ಇನ್ನೊಂದು ಪ್ಲಾಂಟ್ ಒಳಗಡೆ ಒಂದು 3-4 ಚಕ್ರಗಳ ಥರ ಅಂದರೆ ಆ ರಿಪೇರೀಸ್ ಏನಿದೆ ರನ್ವೇಯನ್ನು ಗೇಟ್ಗಳ ಥರ ಏನು ಮಾಡಿದ್ದಾರೆ, ಆ ರನ್ವೇ ಗೇಟ್ಗಳು ಪ್ರಾಬ್ಲಮ್ ಆಗಿರುವಂಥದ್ದು, ಅದು ಈಗ ಆ ಸಮಸ್ಯೆ ಆಗಿರುವಂಥದ್ದು. ಜೊತೆಯಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗದಿಂದ ಬರುವಂಥ ಎಲ್ಲ ಕೊಳಚೆ ನೀರು ವರ್ತೂರು ಭಾಗವಾಗಿ ಬರುವಂಥದ್ದು. ಹೀಗಾಗಿ ಸುಮಾರು ಪೈಪ್ಗಳನ್ನು ನಮ್ಮ ರನ್ವೇ ಪೈಪ್ಗಳನ್ನು ಹಾಕಿದರೆ ಅದು ಅಲ್ಲಿ ಸಂಸ್ಕರಣಾ ಘಟಕದಲ್ಲಿ ಇರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಅಲ್ಲಿ ಬರ್ತಾ ಇದ್ದಂಥ ರನ್ವೇ ಗೇಟ್ಗಳನ್ನು ಅಂದರೆ ಬಹುಶಃ ಎಲ್ಲ ಪೈಪ್ಗಳನ್ನು ಕ್ಲೋಸ್ ಮಾಡಿದ್ದಾರೆ, ನೀರು ಬರಬಾರ್ದು ಅಂತೇಳಿ. ಈಗ ಆಲ್ಮೋಸ್ಟ್ ಕೊಳಚೆ ನೀರೆಲ್ಲ ಸ್ಟಾಪ್ ಆಗಿದೆ. ಮತ್ತು ಈ ಪ್ಲಾಂಟ್ ಒಳಗಡೆ ಇದ್ದಂಥ ನೀರೆಲ್ಲ ಸಹ ಹೊರಗಡೆ ಹಾಕಿದ್ದಾರೆ. ಆದರೆ ಆ ಬಾಡೀಸ್ ಅಂದರೆ ಇಬ್ಬರ ಒಂದು ಮೃತದೇಹಗಳೇನಿದೆ ಅದಿನ್ನೂ ಕೂಡ ಪತ್ತೆಯಾಗಿಲ್ಲ. ಇನ್ನೊಂದು ಆತಂಕ ಇರುವಂಥದ್ದು, ಇವರು ಕೆಸರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ಜಾಲರ ಕೂಡ ಅದು ಅಂದರೆ ಆ ತ್ಯಾಜ್ಯವನ್ನು ಎಲ್ಲ ಕೂಡ ಹೊರಗಡೆ ಸಂಸ್ಕರಣೆ ಮಾಡುವಂಥ ತ್ಯಾಜ್ಯ ಒಂದು ಜಾಲರ ಏನಿದೆ, ಆ ಜಾಲರದಲ್ಲಿ ಏನೋ ಸಿಕ್ಕಾಕೊಂಡಿದ್ರೆ ಅದು ಬೇಗ ಸಿಗ್ತಾಯಿತ್ತು. ಆದರೆ ಅದರಲ್ಲೂ ಅವ್ರು ಸಿಕ್ಕಾಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಕೆಸರಲ್ಲಿ ಸಿಕ್ಕಾಕೊಂಡಿರ್ಬೋದು ಒಂದು ಅನುಮಾನ ಇದೆ. ಇನ್ನೊಂದು ವಿಷಯ ಒಂದು ಆತಂಕಕಾರಿ ಅಂದರೆ ಅಲ್ಲಿ ಚಕ್ರಗಳು ಅಂದರೆ ತ್ಯಾಜ್ಯವನ್ನು ಬೇರ್ಪಡಿಸುವಂಥ ಚಕ್ರಗಳು ಅಲ್ಲಿ ಇರುವಂಥದ್ದು ಒಳಗಡೆ. ಬಹುಶಃ ಅದಕ್ಕೇನಾದರೂ ಸಿಕ್ಕಿದರೆ ಬಾಡಿ ತುಂಡಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ. ಹೀಗಾಗಿ ಆ ಒಂದು ಮಾಹಿತಿಯನ್ನು, ಒಂದು ಆತಂಕ ಜಲಮಂಡಳಿಯವರಿಗಿದೆ. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆ ನಿಟ್ಟಿನಲ್ಲಿ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ಸ್ನೇಹಿತರೆ. ಆದರೆ ಈ ಒಂದು ಅಂದರೆ ಇನ್ನೂ ಇದುವರೆಗೂ ಕೂಡ ಅಲ್ಲಿನ ಅಧಿಕಾರಿ ಸಿಬ್ಬಂದಿ ವರ್ಗ, NDRF ಟೀಮ್, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲವೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ.
ಇದುವರೆಗೂ ಕೂಡ ಅವರ ಮೃತದೇಹ ಪತ್ತೆಯಾಗಿಲ್ಲ. ಯಾಕಂತಂದರೆ ಸುಮಾರು 3 ಎಕರೆಯ ಪ್ರದೇಶದಲ್ಲಿರುವಂಥ ಆ ಪ್ಲಾಂಟಲ್ಲಿ ಅಲ್ಲಿ ಮಾಡ್ತಾ ಇರುವಂಥ ಕೆಲಸ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗನಿದೆ. ಮೇಲಿನ ಒಂದು ಸಿಬ್ಬಂದಿ ಅಂದರೆ ಅಧಿಕಾರಿ ವರ್ಗದವರು ಇವರಿಗೆ ಸೂಚನೆಗಳನ್ನು ಕೊಡಬೇಕು. ಮೇಂಟೆನೆನ್ಸ್ ಮಾಡುವಂಥ ರೀತಿಯಲ್ಲಿ ಯಾರು ಒಳಗಡೆ ಅಲ್ಲಿ ನಿಜಕ್ಕೂ ಕೂಡ ಆ ವಾಸನೆಗೆ ಯಾರು ಉಸಿರಾಡೋಕ್ಕೂ ಕೂಡ ಅದಷ್ಟು ಸಮಸ್ಯೆ, ಅನಾರೋಗ್ಯಗಳು ಬರುವಂಥ ಕಾರಣಗಳಿರುತ್ತೆ. ಅಷ್ಟೇ ಒಂದು ಆತಂಕಕಾರಿಯಾದಂಥ ವಾತಾವರಣ ಅಲ್ಲಿರುವಂಥದ್ದು. ಯಾಕಂದರೆ ಮೊದಲೇ ಆ ಕೊಳಚೆ ನೀರು ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕಿಟ್ ಎಲ್ಲ ಕೂಡ ಕೊಡಬೇಕು. ಸೇಫ್ಟಿ ಮೆಜರ್ಮೆಂಟ್ಸ್ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಇದ್ಯಾವುದು ಕೂಡ ಅಲ್ಲಿ ಅವರು ಮಾಡಿಲ್ಲ. ಒಂದು ಕಿಟ್ಟನ್ನು ಬಳಸ್ಕೊಂಡಿದ್ದರೆ, ಹಗ್ಗಗಳನ್ನು ಹಾಕ್ಕೊಂಡು ಮೇಲೆ ಇದರಿಂದ ಅವರು ಬಳಕೆ ಮಾಡಿಕೊಂಡಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ. ಇಲ್ಲಿ ಹಗ್ಗವನ್ನು ಕೂಡ ಬಳಸಿಲ್ಲ, ಹೆಚ್ಚುವರಿ ಮ್ಯಾನ್ ಪವರನ್ನು ಕೂಡ ಅಲ್ಲಿ ಇಟ್ಕೊಂಡು ಒಳಗಡೆ ಇಡುವಂಥ ಕೆಲಸವನ್ನು ಮಾಡಿಲ್ಲ, ಮತ್ತು ಕಿಟ್ಟನ್ನು ಕೂಡ ಆತ ಹಾಕ್ಕೊಂಡಿಲ್ಲ. ಹೇಗೋ ಒಂದು ಇದರಲ್ಲಿ ಮೆಟ್ಲಲ್ಲಿ ಸ್ಟೆಪ್ಸ್ ವೈಸ್ ಇಳ್ಕೊಂಡು ಹೋಗಿ ಆತ ಪ್ರಯತ್ನ ಪಟ್ಟಿದ್ದಾನೆ, ತಪ್ಪಿ ಒಳಗಡೆ ಬಿದ್ದಿರುವಂಥದ್ದು. ಹೀಗಾಗಿ ಒಂದು ಅಲ್ಲಿ ಆತನ ಅಂದರೆ ಆತ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಳ್ಳದೆ ಆತ ಒಳಗಡೆ ಇಳಿದಂಥದ್ದು ಒಂದು ವಿಚಾರ. ಅದಾದರೆ ಅಲ್ಲಿ ಇವರಿಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಇಲ್ಲಿ ಜಲಮಂಡಳಿಯವರು ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇದು ಮೊದಲೇ ಅಲ್ಲ, ಸಾಕಷ್ಟು ಬಾರಿ ಈ ಥರ ಸಮಸ್ಯೆಗಳು ಪದೇ ಪದೇ ಜಲಮಂಡಳಿಯ ಇದರಿಂದ ಆಗ್ತಾ ಇರುವಂಥದ್ದು. ಇನ್ನಾದರೂ ಜಲಮಂಡಳಿಯ ಅಧಿಕಾರಿ ವರ್ಗದವರು ಎಚ್ಚೆತ್ತುಕೊಂಡು ಇದಕ್ಕೆ ಸರಿಯಾದಂಥ ಮಾರ್ಗ ರೂಪುರೇಷೆಗಳನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಮತ್ತು ಇವರು ಪೈಪ್ಲೈನ್ ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಇಂತಹ ಸಂಸ್ಕರಣಾ ಘಟಕ ಅಂತೇಳಿ ಏನೋ ಒಂದು ಜಾಗ ಕೊಳಚೆ ನೀರು ಶುದ್ಧೀಕರಣ ಘಟಕಗಳನ್ನು ಏನು ಮಾಡ್ಕೊಂಡಿದ್ದಾರೆ ಅಲ್ಲಿ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಅಧಿಕಾರಿ ವರ್ಗದಲ್ಲಿ ಮೊದಲು ಅವರ ಆರೋಗ್ಯ ಮತ್ತು ಅವರಿಗೆ ಭದ್ರತೆಗೆ ಬೇಕಾದಂಥ ರೀತಿಯಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ಮೊದಲು ಮಾಡಬೇಕು. ಆನಂತರ ಇವರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆದರೆ ಈ ರೀತಿ ಈಗ ಇಬ್ಬರು ಸಾವನ್ನಪ್ಪಿದ್ರು, ಒಂದು ವೇಳೆ ಏನಾದರೂ ಅಲ್ಲಿ ಸಾಕಷ್ಟು ಮಂದಿ ಕೆಲಸ ಮಾಡ್ತಾರೆ, ಮತ್ತು ಒಂದು ವೇಳೆ ಏನಾದರೂ ಒಬ್ಬರಿಂದ ಒಬ್ಬರು ಆ ರಕ್ಷಣೆ ಮಾಡೋಕ್ಕೆ ಹೋಗಿ ಬಿದ್ದಿದ್ದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಅನಾಹುತ ಇದೆ. ಈಗ ಇಬ್ಬರು ಮೃತದೇಹ ಇನ್ನೂ ಸಿಕ್ಕಿಲ್ಲ. ಅದು ಕೊಳಚೆಯ ಆ ಕೆಸರಿನಲ್ಲಿ ಸಿಕ್ಕಾಕೊಂಡಿದೆಯೋ ಅಥವಾ ಅದು ಏನಾದರೂ ಮುಂದೆ ಪೈಪ್ಲೈನನ್ನು ಮುಂದೆ ಏನಾದರೂ ಪಾಸ್ ಆಗಿದೆಯೋ ಇನ್ನೂ ಕೂಡ ಅದಕ್ಕೆ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ ಮುಂದೆ ಏನಂದರೆ ಈಗ ಜಲಮಂಡಳಿಯ ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಈಗ ಆಲ್ರೆಡಿ ಜಲಮಂಡಳಿಯ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಮೇಲಿನ ಅಧಿಕಾರಿಗಳು ಒಂದು ಸಮಿತಿಯನ್ನು ನೇಮಕ ಮಾಡಿ ಇದ್ರ ಬಗ್ಗೆ ತನಿಖೆ ಆಗಬೇಕು, ಘಟನೆಗೆ ಕಾರಣವನ್ನು ಕೇಳಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಅವರು ಒಂದು ಅಧಿಕಾರಿ ಸಿಬ್ಬಂದಿ ವರ್ಗದ ನೇಮಕ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ. ಅದರ ವರದಿ ಬಂದಂಥ ಬಳಿಕ ಆ ಒಂದು ಘಟನೆಗೆ ಕಾರಣ ಏನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಚಿತ್ರಣ ಸಿಗಲಿದೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.